ಹಾಯ್ ಎವ್ರಿಬಡಿ, ಐ ಆಮ್ ಡಾಕ್ಟರ್ ಪ್ರದೀಪ್ ಕುಮಾರ್ ಶಣಾಯಿಸಿ, ದಕ್ಷಿಣ ಕನ್ನಡ ಜಿಲ್ಲೆದ ಮತ್ತು ಉಡುಪಿ ಜಿಲ್ಲೆದ ಪ್ರಥಮ ಸಂಧಿವಾದ ಚಿಕಿತ್ಸಾ ತಜ್ಞರು ಮತ್ತು ಇಡೀ ಭಾರತ ದೇಶದ ಪ್ರಥಮ DNB ಕನ್ಸಲ್ಟೆಂಟ್ ರುಮಟಾಲಜಿಸ್ಟ್ ಮಾತಾಡ್ತಾ ಇದ್ದೇನೆ. ನಾವು ತಮ್ಮ ಹತ್ರ ಈಗ ಮಾತಾಡ್ತಾ ಇರೋದು ಹತ್ತಾವರ KMC ಎದುರುಗಡೆ ಇದ್ದ ಅಮೃತ ಸೆಂಟರ್ ಫಾರ್ ರುಮ್ಯಾಟಿಕ್ ಡಿಸೀಸ್ನಿಂದ. ಈ ವಿಡಿಯೋದಲ್ಲಿ ನನ್ನ ಹತ್ರ ಹಲವರು ಕೇಳುತ್ತಾ ಒಂದು ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವರು ಕೇಳೋದೇನೆಂದರೆ, ಸಂಧಿವಾತಕ್ಕೆ ರುಮಟಾಲಜಿಸ್ಟ್ಗಳಿಗೆ ತೋರಿಸೋದು ಯಾಕೆ, ನಾವು ಆರ್ಥೋಪೆಡಿಸ್ಟ್ನಿಗೆ ಮತ್ತು ಫಿಸಿಷಿಯನ್ನಿಗೆ ತೋರಿಸ್ಬೋದಲ್ಲ ಅಂತ. ಅದಕ್ಕೆ ನಾನು ಈ ವಿಡಿಯೋಲಿ ಉತ್ತರ ಕೊಡ್ತಾ ಇದ್ದೇನೆ. ನಾನು ಕಳೆದ ವಿಡಿಯೋಲಿ ಹೇಳಿದ್ದೆ, ಸಂಧಿವಾತದ ಸಮಸ್ಯೆ ಇದ್ದವರಲ್ಲಿ HLA, DR1, DR4 ಮತ್ತು ಶೇರ್ಡ್ ಪಿಟೋಪ್ ಅಂತ ಜೀನ್ಸುಗಳು ಅವ್ರದ್ದು ಶರೀರದಲ್ಲಿ ಸೇರಿಕೊಂಡಿರ್ತದೆ ಅಂತ. ಮತ್ತು ಅವ್ರದ್ದು ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಗೋಸ್ಕರ ಅಥವಾ ಇಮ್ಯುನಿಟಿಗೋಸ್ಕರ ಇದ್ದಿದ್ದ ಕೋಶಗಳು ಮತ್ತು ಈ ಜೇನ್ಸು ಸೇರಿ ಅವರದ್ದು ಶರೀರದಲ್ಲಿ ಇನ್ಫ್ಲಮೇಟ್ರಿ ರಿಯಾಕ್ಷನ್ನು ಡೆವಲಪ್ ಮಾಡಿಕೊಂಡಿದ್ದಾರೆ. ಅದರಿಂದ ಇನ್ಫ್ಲಮೇಟ್ರಿ ಮೀಡಿಯೇಟರ್ಸ್ ಡೆವಲಪ್ ಆಗ್ತದೆ. ಈ ಇನ್ಫ್ಲಮೇಟ್ರಿ ಮೀಡಿಯೇಟರ್ಸ್ನಿಂದ ಸಂಧಿವಾತದ ಕಾಯಿಲೆ ಬರೋದು. ಈ ಇನ್ಫ್ಲಮೇಟ್ರಿ ಮೀಡಿಯೇಟರ್ಸ್ಗಳು ಗಂಟುಗೆ ಮಾತ್ರ ಅಲ್ಲ, ಶರೀರದಲ್ಲಿದ್ದ ಬೇರೆ ಕಡೆ ಸಹ ಅಟ್ಯಾಕ್ ಮಾಡ್ಬೋದು. ಈ ಇನ್ಫ್ಲಮೇಟ್ರಿ ಮೀಡಿಯೇಟರ್ಸು ಗಂಟಿಗೆ ಅಟ್ಯಾಕ್ ಮಾಡಿ ಗಂಟಲ್ಲಿ ಬರೋದಂಥ ನೋವು, ಸ್ವೆಲ್ಲಿಂಗು ಮತ್ತು ಸ್ಟಿಫ್ನೆಸ್, ಅದಕ್ಕೆ ನಾವು ಆರ್ಟಿಕ್ಯುಲರ್ ಮ್ಯಾನಿಫೆಸ್ಟೇಷನ್ಸ್ ಅಂತ ಕರಿತೀವಿ. ಮತ್ತು ಇದೇ ಇನ್ಫ್ಲಮೇಟ್ರಿ ಮೀಡಿಯೇಟರ್ಸು ಕಣ್ಣು, ಥೈರಾಯ್ಡು, ಶ್ವಾಸಕೋಶ, ಹೃದಯ, ರಕ್ತನಾಳ, ರಕ್ತಕೋಶ ಮತ್ತು ಕಿಡ್ನಿಗೆ ಸಹ ಎಫೆಕ್ಟ್ ಮಾಡ್ಬೋದು. ಇದಕ್ಕೆ ನಾವು ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಎಫೆಕ್ಟ್ ಅಂತ ಕರಿತೀವಿ. ಈ ಗಂಟಲಿದ್ದಿದ್ದು ನೋವು, ಸ್ಟಿಫ್ನೆಸ್ಸು ಮತ್ತು ಊತ, ಅದಕ್ಕೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಹಲವು ಔಷಧಿಗಳಿದ್ದಾವೆ. ಆದರೂ ಸಹ ಅದ್ರ ಬಗ್ಗೆನ ನನಗೆ MD ಕಲಿಯುವಾಗ ಅಷ್ಟೊಂದು ಐಡಿಯಾ ಇರಲಿಲ್ಲ. ಅದರದ್ದು ಕಾಂಬಿನೇಷನ್ನು, ಡೋಸು ಮತ್ತು ಕೆಲವೊಮ್ಮೆ ನಾವು ಸ್ವಿಚ್ ಓವರ್ ಮಾಡಬೇಕಾಗ್ತದೆ ಕನ್ವೆನ್ಷನಲ್ ಡ್ರಗ್ಸ್ನಿಂದ ಫ್ಯೂಷನ್ ಪ್ರೋಟೀನ್ಸ್ಗೆ, ಫ್ಯೂಷನ್ ಪ್ರೋಟೀನ್ಸಿಂದ ಮೊನೊಕ್ಲೋನಲ್ ಆ್ಯಂಟಿಬಾಡಿಗೆ. ಅದಕ್ಕೆಲ್ಲ ನನಗೆ ಮಾಹಿತಿ ಸಿಕ್ಕಿದ್ದು DNB ರುಮಟಾಲಜಿ ಕಲಿಯುವಾಗ. ಹಾಗಾಗಿ ಸಂಧಿವಾತದ ಕಾಯಿಲೆ ಇದ್ದವರು ಆದಷ್ಟು ಫಿಸಿಷಿಯನ್ನಿಂದ ರುಮಟಾಲಜಿಸ್ಟಿಗೆ ತೋರಿಸೋದು ಉತ್ತಮ. ಮತ್ತು ನಾನು ಹೇಳಿದಾಗ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಮ್ಯಾನಿಫೆಸ್ಟೇಷನ್ಸ್ ಅಂದರೆ ಸಂಧಿವಾತದ ಕಾಯಿಲೆ ಇದ್ದವರಲ್ಲಿ ಹೈಪೋಥೈರಾಯ್ಡಿಸಮ್, ಪ್ಲೂರಲ್ ಎಫ್ಯೂಷನ್, ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್, ಪೆರಿಕಾರ್ಡೈಟಿಸ್, ರುಮಟಾಯ್ಡ್ ನೋಡ್ಯೂಲ್ಸು ಹಾರ್ಟಲ್ಲಿದ್ದರೆ ಕಂಡಕ್ಷನ್ ಡಿಫೆಕ್ಟ್ಸ್ ಎಲ್ಲ ಬರಬಹುದು. ಮತ್ತು ತುಂಬ ಸಮಯದಿಂದ ಸಂಧಿವಾತದ ಕಾಯಿಲೆ ಇದ್ದವರು ಟ್ರೀಟ್ಮೆಂಟ್ ಸರಿ ತಗೊಳ್ದಿದ್ದರೆ ಅವರಿಗೆ ಫೆಲ್ಟಿ ಸಿಂಡ್ರೋಮ್ ಅಂತ, ಸ್ಪ್ಲೀನು ದೊಡ್ಡದಾಗಿ ರಕ್ತದಲ್ಲಿದ್ದ ರಕ್ತ ಕಣಗಳೆಲ್ಲ ಕಡಿಮೆ ಆಗ್ತದೆ. ಮತ್ತು ರಕ್ತನಾಳ, ಬ್ಲಡ್ ವೆಸಲ್ಸಲ್ಲಿ ವ್ಯಾಸ್ಕುಲೈಟಿಸ್ ಸ್ಟಾರ್ಟ್ ಆಗ್ತದೆ. ಅಂದರೆ ಇಂಥ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಮ್ಯಾನಿಫೆಸ್ಟೇಷನ್ಸು ಮ್ಯಾನೇಜ್ ಮಾಡಬೇಕಂದ್ರೆ MD ಜನರಲ್ ಮೆಡಿಸಿನ್ ಡಿಗ್ರಿ ಇರಬೇಕು. ನಮ್ಮ ದೇಶದಲ್ಲಿ ಆರ್ಥೋಪೆಡಿಷನ್ಸು MBBS ನಂತರ MS ಆರ್ಥೋಪೆಡಿಕ್ಸ್ ಮಾಡ್ತಾರೆ. ಅವರಿಗೆ MD ರುಮಟಾಲಜಿಯಲ್ಲಿ ಅಥವಾ MD ಜನರಲ್ ಮೆಡಿಸಿನಲ್ಲಿ ಟ್ರೈನಿಂಗ್ ಇಲ್ಲ. ಹಾಗಾಗಿ ಅವರಿಗೆ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಮ್ಯಾನಿಫೆಸ್ಟೇಷನ್ಸ್ ಟ್ರೀಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ನೀವು ಸಂಧಿವಾತದ ಕಾಯಿಲೆ ಇದ್ದರೆ ನೀವು ರುಮಟಾಲಜಿಸ್ಟ್ಗಳಿಗೆ ತೋರಿಸೋದು ಉತ್ತಮ. ಫಿಸಿಷಿಯನ್ನಿಗೆ ತೋರಿಸೋದ್ರಿಂದ ಮತ್ತು ಆರ್ಥೋಪೆಡಿಷನ್ಗೆ ತೋರಿಸೋದ್ರಿಂದ ರುಮಟಾಲಜಿಸ್ಟಿಗೆ ತೋರಿಸೋದು ಉತ್ತಮ. ನಿಮಗೆ, ನಿಮ್ಮ ಸಂಬಂಧಿಕರಿಗೆ ಅಥವಾ ನಿಮ್ಮ ಪರಿಚಿತವರಿಗೆ ಸಂಧಿವಾತದ ಕಾಯಿಲೆ ಇದ್ದರೆ ನೀವು ಅಮೃತ ಸೆಂಟರ್ ಫಾರ್ ರುಮ್ಯಾಟಿಕ್ ಡಿಸೀಸ್ಗೆ ಬರಬಹುದು. ನಾನು ನಿಮಗೆ ಒಳ್ಳೆ ಅಡ್ವೈಸು ಮತ್ತು ಟ್ರೀಟ್ಮೆಂಟ್ ಕೊಡ್ತೀನಿ. ಎಲ್ರಿಗೂ ನನ್ನ ಧನ್ಯವಾದಗಳು. ನಮಸ್ತೆ.